ವೀಕ್ಷಕರ, ಬೆಂಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಭೂತವಿದೆಯಂತೆ. ಕಾಲೇಜು ಅಂತಂದ್ರೆ ಎಲ್ಲರಿಗೂ ಒಂದು ಸಿಹಿಯಾದ ನೆನಪಾಗಿರುತ್ತೆ. ಆದರೆ ಈ ಒಂದು ಕಾಲೇಜಿನ ಹಾಸ್ಟೆಲ್ನಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಒಂದು ಭೀತಿಯ ಕನಸುಗಳು ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ಒಂದು ಹಾಸ್ಟೆಲ್ ಇರೋದು ಬೆಂಗಳೂರಿನಲ್ಲಿ. ಒಂದು ಪ್ರಸಿದ್ಧ ಹೆಸರಾಂತ ಕಾಲೇಜಿನ ಹಾಸ್ಟೆಲ್ ಒಂದರಲ್ಲಿ ಈ ಒಂದು ಘಟನೆ ಅನ್ನೋದು ನಡೆದಿದೆ. ಇಲ್ಲಿಗೆ ಓದಲು ಬಂದಿರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಅಲ್ಲಿನ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರೇಂಜ್ ಇನ್ಸ್ಟ್ರಕ್ಷನ್ಸ್ ಅನ್ನ ನೀಡಲಾಗುತ್ತೆ. ಯಾರು ಕೂಡ ಮೇಲೆ ಇರುವಂತಹ ರೂಮ್ ನಂಬರ್ 308ಕ್ಕೆ ಹೋಗಬಾರದು ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನ ನೀಡಲಾಗುತ್ತೆ. ಅಸಲಿಗೆ ಏನಿದು ರೂಮ್ ನಂಬರ್ 308? ಇದರಲ್ಲಿ ನಿಜವಾಗಿಯೂ ಭೂತ ಇದೆಯಾ ಅಥವಾ ಸುಳ್ಳ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲದ ಒಂದು ಮಿಸ್ಟರಿನೇ ಅಂತಾನೆ ಹೇಳ್ಬೋದು. ನಾವಿವತ್ತು ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಈ ಒಂದು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಬನ್ನಿ ಆ ಒಂದು ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿನಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅಂದ್ರೆ ಯಾರಿಗೂ ನಂಬಲಾಗದ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಆ ಒಂದು ರೂಮ್ ನಲ್ಲಿ ಯಾರೇ ಹೋಗಲಿ ಒಂದು ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತವಂತೆ. ಅಸಲಿಗೆ ಆ ರೂಮ್ ನಲ್ಲಿ ಏನಿದೆ, ಯಾರಿದ್ದಾರೆ ಅಂತ ಕೂಡ ಇದುವರೆಗೂ ಗೊತ್ತಿಲ್ಲ. ಆದರೆ ಈ ಒಂದು ರೂಮ್ ನ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮುಂಚೆ 6 ತಿಂಗಳ ಹಿಂದೆ ನಡೆದಿರ್ತಕ್ಕಂತಹ ಒಂದು ಘಟನೆಯ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. 6 ತಿಂಗಳ ಹಿಂದೆ ಆ ಒಂದು ರೂಮ್ಗೆ ಒಂದು ಹುಡುಗಿ ಓದಲು ಬಂದಿರ್ತಾಳೆ. ಆಗ ತಾನೇ ಹೊಸದಾಗಿ ಜಾಯ್ನ್ ಆಗಿರುವಂತಹ ಅನುಷ್ಕಾ ಎಂಬ ವಿದ್ಯಾರ್ಥಿನಿ ಆ ಒಂದು ಹಾಸ್ಟೆಲ್ಗೆ ಬಂದಿರ್ತಾಳೆ. ಆ ಒಂದು ರೂಮ್ಗೆ ಬಂದಿದ್ದ ಆ ಒಂದು ಅನುಷ್ಕಾಗೆ ಬಹಳ ಕ್ರೂರವಾದ ಒಂದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಅನುಷ್ಕಾ ಎನ್ನುವ ಹುಡುಗಿ ತುಂಬಾ ಜಾಣೆಯಾಗಿದ್ದಳು. ಓದೋದರಲ್ಲಿ ನಂಬರ್ 1 ಅಂತೆ. ಡೈಲಿ ಅಟೆಂಡೆನ್ಸ್ ಕೂಡ ಮಿಸ್ ಆಗ್ತಾ ಇರ್ಲಿಲ್ವಂತೆ. ಆದರೆ ಹೀಗೆ ನಡೀತಾ 6 ತಿಂಗಳ ನಂತರ ಆ ಒಂದು ಹುಡುಗಿಯ ವರ್ತನೆ ತುಂಬಾ ಚೇಂಜ್ ಆಗ್ತಾ ಹೋಗುತ್ತೆ. ಆ ಒಂದು ಹುಡುಗಿಯ ನಡವಳಿಕೆ ತುಂಬಾ ಕೃತ್ಯವಾಗಿದೆ. ಯಾಕಂದ್ರೆ ಆ ಹುಡುಗಿ ಡೈಲಿ ಕ್ಲಾಸ್ಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿನಿ ಈಗ ಒಂದು ಕ್ಲಾಸ್ ಅನ್ನು ಕೂಡ ಅಟೆಂಡ್ ಮಾಡ್ತಾ ಇಲ್ಲ. ಒಬ್ಬಳೇ ಕೂತಿರ್ತಾಳೆ. ಯಾರ ಜೊತೆನೂ ಕೂಡ ಮಾತನಾಡೋದಿಲ್ಲ. ತುಂಬಾ ಆಕ್ಟಿವ್ ಆಗಿರ್ತಕ್ಕಂತಹ ವಿದ್ಯಾರ್ಥಿನಿ ಹೀಗೆ ಆಗ್ಬಿಟ್ಲಲ್ಲ ಅಂತ ಮ್ಯಾನೇಜ್ಮೆಂಟ್ ಹಾಗೂ ತನ್ನ ಫ್ರೆಂಡ್ಸ್ಗೆ ಒಂದು ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು ದಿನ ತನ್ನ ಫ್ರೆಂಡ್ ಆದಂತಹ ಗೀತಾಳ ಬಳಿ ಅವಳು, ಅಲ್ಲಿ ನೋಡು, ಅವನು ನನ್ನನ್ನೇ ನೋಡ್ತಾ ಇದ್ದಾನೆ, ಅವನು ನನ್ನನ್ನ ಬಿಡೋದಿಲ್ಲ ಅಂತ ಆ ಒಂದು ಗೀತಾಗೆ ಹೇಳ್ತಾಳೆ. ಆದರೆ ಗೀತಾ ಅಲ್ಲಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಗೀತಾ ಭಯ ಪಡ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ನಂತರ ಅನುಷ್ಕಾ ಒಂದು ದಿನ ಇದ್ದಕ್ಕಿದ್ದಂತೆ ರಾತ್ರಿಯ ವೇಳೆ ಕಿರುಚಲು ಪ್ರಾರಂಭಿಸ್ತಾಳೆ. ಆ ಒಂದು 308 ರೂಮ್ನಿಂದ ಸೌಂಡ್ ಅನ್ನ ಕೇಳಿದಂತಹ ಸೆಕ್ಯೂರಿಟಿ ಗಾರ್ಡ್ ತಕ್ಷಣವೇ ಅಲ್ಲಿ ಓಡಿ ಹೋಗ್ತಾನೆ. ಆದರೆ ಅಲ್ಲಿ ರೂಮ್ ಲಾಕ್ ಆಗಿರುತ್ತೆ. ನಂತರ ಆ ಬಾಗಿಲನ್ನ ಒಡೆದು ಒಳಗೆ ಹೋಗಿ ನೋಡಿದರೆ ಅನುಷ್ಕಾ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ನಂತರ ಕೆಲವು ಹೊತ್ತು ಆದ ಮೇಲೆ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಳ್ತಾಳೆ. ಆದರೆ ಅಲ್ಲಿ ಸಾವಾಗಿದ್ದು ಹೇಗೆ ಅಂತ ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ. ಪೊಲೀಸರು ಕೂಡ ಈ ಒಂದು ಹುಡುಗಿಯ ಒಂದು ಹಾರ್ಟ್ ಅಟ್ಯಾಕ್ ನಿಂದ ಸತ್ತಿದ್ದಾಳೆ ಅಂತ ವರದಿ ಮಾಡಲಾಗುತ್ತೆ. ಅಲ್ಲಿನ ಫ್ರೆಂಡ್ಸ್ ಹೇಳ್ತಾರೆ, ಅವಳು ಸತ್ತ ಹಿಂದಿನ ದಿನ ಒಂದು ಡೈರಿಯಲ್ಲಿ ಹೀಗೆ ಬರ್ದಿರ್ತಾಳಂತೆ, ಅವನು ನನ್ನನ್ನ ಬಿಡ್ತಾ ಇಲ್ಲ, ಎಲ್ಲಿಗೂ ಹೋದರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾನೆ, ನಾನು ಡೋರ್ ಅನ್ನ ಓಪನ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಆ ಡೋರ್ ಅನ್ನೋದು ಓಪನ್ ಆಗ್ತಾ ಇಲ್ಲ ಅಂತ ಬರ್ದಿರ್ತಾಳೆ.
ಹೀಗೆ ಸ್ವಲ್ಪ ದಿನ ಆ ಒಂದು ರೂಮನ್ನ ಅಲ್ಲಿನ ಮ್ಯಾನೇಜ್ಮೆಂಟ್ ಅವರು ಟೆಂಪ್ರವರಿ ಕ್ಲೋಸ್ ಮಾಡಿಸಲಾಗುತ್ತೆ. ಹೀಗೆ ಹಾಗೆ ಬರ್ತಾ ಇದ್ದಂತಹ ವಿದ್ಯಾರ್ಥಿನಿಯರಿಗೆ ಆ ರೂಮ್ಗೆ ಯಾರು ಹೋಗ್ಬೇಡಿ ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಅನ್ನ ನೀಡಲಾಗುತ್ತೆ. ಆದರೆ ಹೀಗೆ ಸ್ವಲ್ಪ ವರ್ಷ ಕಳೆದ ಮೇಲೆ ಆ ಒಂದು ರೂಮ್ನ ಓಪನ್ ಮಾಡ್ತಾರೆ. ನಂತರ ಅಲ್ಲಿಗೆ ಕಳಿಸ್ತಾರೆ. ವಿದ್ಯಾರ್ಥಿನಿಯರು ಆ ಒಂದು ರೂಮ್ಗೆ ಹೋಗಿ ಅಲ್ಲೇ ಸ್ಟೇ ಮಾಡಲು ಇರ್ತಾರೆ. ಆದರೆ ಅವರಿಗೂ ಕೂಡ ಅದೇ ರೀತಿಯ ಶಬ್ದಗಳು ಕೇಳಿಸಲಾಗುತ್ತೆ. ಅವರು ಕೂಡ ಅದೇ ಭಯದ ವಾತಾವರಣದಲ್ಲಿಯೇ ಬದುಕಲಾಗುತ್ತೆ. ಕೆಲವರು ಅರ್ಧದಲ್ಲಿಯೇ ಟಿಸಿಯನ್ನ ಇಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದರೆ ಈಗಲೂ ಕೂಡ ಅಲ್ಲಿ ಯಾರಿದ್ದಾರೆ ಅಂತ ಇದುವರೆಗೂ ಯಾರಿಗೂ ಕೂಡ ಒಂದು ಊಹಿಸಲಾಗದಂತಹ ಒಂದು ಘಟನೆ ಅಲ್ಲಿ ನಡೀತಾ ಇದೆ. ಕೆಲವರು ಹೇಳ್ತಾರೆ ಅಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂತ. ಅವನಿಂದಾನೇ ಈ ಎಲ್ಲ ಘಟನೆ ನಡೀತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಅವನು ಯಾರು